ನೀವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದಾಗ ನನ್ನ ಕಿವಿ ನೆಟ್ಟಗಾಯ್ತು, ಯಾಕಂದರೆ ನಮ್ಮ ತಾಯಿ ಕಾರ್ಡಿಯಾಕ್ ಅರೆಸ್ಟಿಂದ ಹೋಗ್ಬಿಟ್ರು. ಓಹ್! ಅಂದರೆ 53 ವರ್ಷಕ್ಕೆ. ಹ್ಮ್. ನಂತರ ಎಷ್ಟೋ ಯಂಗ್ಸ್ಟರ್ಸ್ ನೋಡ್ತಾ ಇದ್ದಾರೆ, ಯಾಕಂದರೆ ಮನೆಯಲ್ಲಿ ಅಪ್ಪ ಅಮ್ಮಂದ್ರು ಇರ್ತಾರೆ, ಎಲ್ಲ ಚೆನ್ನಾಗೇ ಇರುತ್ತೆ. ನಮ್ದೆಲ್ಲ ಹೆಂಗಂದರೆ ಗಾಡಿ ಕೆಟ್ಟೋದಾಗ ಮಾತ್ರ ಮೆಕ್ಯಾನಿಕ್ ಹತ್ರ ತೊಗೊಂಡು ಹೋಗೋ ಅಂತ ಒಂದು ಹಳೇ ಮೆಂಟಾಲಿಟಿ ಇತ್ತು. ಹ್ಮ್. ಅಲ್ಲಿಂದ ಇವತ್ತು ರೆಗ್ಯುಲರ್ ಚೆಕಪ್ಸ್ಗೆ ಬಂದಿದ್ದೀವಿ. ಹ್ಮ್. ಬಟ್ ಸ್ಟಿಲ್ ಇಫ್ ಐ ಹ್ಯಾವ್ ಟು ಆಸ್ಕ್ ಯು, ಹ್ಮ್. ಸಿನ್ಸ್ ಇಟ್ ಇಸ್ ವಿ ಆಲ್ ಬಿಲೀವ್ ಇನ್ ಟೆಂಪ್ಲೇಟ್ಸ್, ಎಸ್ ಎಸ್ ನಾವು ಕಾರ್ಡಿಯಾಕ್ ಅರೆಸ್ಟು ಮತ್ತು ಹಾರ್ಟ್ ಅಟ್ಯಾಕಿಂದ ಸ್ವಲ್ಪ ದೂರ ಇರಬೇಕಂದ್ರೆ ಹ್ಮ್. ನಾರ್ಮಲಿ 30s 40s 50sಲ್ಲಿ ಯಾವ್ಯಾವ ಥರ ಲೈಫ್ ಸ್ಟೈಲ್ ಚೇಂಜಸ್ ನಾನು ಮಾಡ್ಕೋಬೇಕು ಫ್ರಮ್ ದ ಲೆನ್ಸ್ ಆಫ್ ಆಯುರ್ವೇದ ಸರ್? ನಾನು 30-40 ಅಂತ ಹೇಳಲ್ಲ, ರೈಟ್ ಫ್ರಮ್ ದಿ ಏಜ್ ಆಫ್ 10. ಓಯಾ? ಯಾಕೆಂದರೆ ಈಗ ನೀವು ನೋಡಿದರೆ ಚಿಕ್ಕ ಮಕ್ಕಳು ಎಲ್ಲರೂ ಈಚೆ ಹೋಗಿ ಏನನ್ನು ತಿಂತಾರೆ, ಪಿಜ್ಜಾ ಅಂಟು ತಿಂತಾರೆ, ಏನನ್ನು ತಿಂತಾರೆ, ಅದೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ನಾನು ಹೇಳ್ತೀನಿ, ಆ ಜಂಕ್ ಫುಡ್ಸಲ್ಲಿ ಏನಾಗುತ್ತೆ ಅಂದರೆ, ಈಗ ಮೈದಾನಿಂದು ಪ್ರಿಪೇರ್ ಮಾಡಿರೋದು ಫುಡ್ಸು ಅದು ಹೊಟ್ಟೆಯಲ್ಲಿ ಪೂರ್ತಿಯಾಗಿ ಇರಲ್ಲ. ಈಗ ಒಬ್ಬರು ಕೆಲಸ ಮಾಡ್ತಾಯಿಲ್ಲ ಅಂದ್ಕೊಳ್ಳಿ, ಡೆಸ್ಕ್ ಜಾಬ್ ಮಾಡ್ತಾಯಿದ್ದಾರೆ, ಅದು ತಿಂದುಬಿಟ್ರೆ ಅದು ಜೀರ್ಣ ಆಗಲ್ಲ, ಅದು ಪೇಸ್ಟ್ ಎಲ್ಲ ಹೋಗಿ ಇಂಟೆಸ್ಟೈನಲ್ಲಿ ಕೂತ್ಕೊಳ್ಳುತ್ತೆ. ಇದೇ ಆಯುರ್ವೇದದಲ್ಲಿ ನಾವು ವಿರೇಚನ ಅಂಟು ಒಂದು ಮಾಡ್ತೀವಿ. ಆ ವಿರೇಚನ ಪ್ರಾಸೆಸ್ಸಲ್ಲಿ ನಮ್ಮದು ಮೆಡಿಕೇಟೆಡ್ ಗೀ ಒಂದು ಇದೆ. ಅದು ಫಸ್ಟ್ ಡೇ ಬಂದು ಒಂದು 30 ml ಕೊಡ್ತೀವಿ, ಸೆಕೆಂಡ್ ಡೇ 50 ml, ಥರ್ಡ್ ಡೇ 80 ml, 100 ml, ಈ ಥರ ಅವರ್ ಬಾಡಿ ಕೆಪಾಸಿಟಿ ಮೇಲೆ ನಾವು ಕೊಡ್ತೀವಿ. ಮೆಡಿಕೇಟೆಡ್ ಗೀ ಅಂದರೆ ಏನು ಸರ್? ನಾರ್ಮಲ್ ಗೀಗೂ ಇದಕ್ಕೆ ಏನು ಡಿಫ್ರೆನ್ಸು? ಮೆಡಿಕೇಟೆಡ್ ಗೀ ಅಂದರೆ ಇದು ಹೆರ್ಬ್ಸ್ನಿಂದ ತೆಗೆಸಿರೋದು, ನಾನು ಮೂಲಿಕೆಯಿಂದ. ಮಾಡ್ಕೋಬೋದಾ? ಹಾಂ, ಮನೇಲಿ ಮಾಡ್ಕೋಬೋದಾ? ಮನೆಯಲ್ಲಿ ಮಾಡೋದಕ್ಕಾಗಲ್ಲ. ಇದು ಎಲ್ಲಿ ನಮ್ಮದು ಹೆರ್ಬಲ್ ಪ್ಲ್ಯಾಂಟ್ಸ್ ಎಲ್ಲ ಇದೆ, ನಮ್ಮದು ಪೂರ್ತಿ ವಾಟಿಕಾನೇ ಇದೆ ಹೆರ್ಬಲ್ದು, ಅದರಿಂದ ನಾವು ತೆಗೆಸಿ ಅದು ಪ್ರಿಪೇರ್ ಮಾಡಿ ಅದು ಕೊಡ್ತೀವಿ. ವಾಟಿಕಾ ಅಂದರೆ ಗಾರ್ಡನ್ ಆಯಿತಾ, ಅದರಿಂದ ಮಾಡ್ತೀವಿ. ಸೊ ಆ ಥರ ಇರೋದಲ್ಲಿ ಫಸ್ಟ್ ಡೇ ಅದು ತೊಗೊಂಡ್ಮೇಲೆ ನಿಮ್ಗೆ ಹಸು ಆಗಲ್ಲ, ಬಿಸಿ ನೀರು ಕುಡಿತಾ ಇರಬೇಕು. ಎವ್ರಿ 15 minutes ನೀವು ಬಿಸಿ ನೀರು ಕುಡಿತಾ ಇರಬೇಕು, ಒಂದು ಗ್ಲಾಸ್ ಹಾಫ್ ಗ್ಲಾಸ್ ಈ ಥರ. ಸೊ ಮಧ್ಯಾಹ್ನವರೆ ನೀವು ನೋಡಿದರೆ ನಿಮ್ಮ ಇದು ಚರ್ಮನಿಂದ ಪೂರ್ತಿ ಆ ಗೀ ಈಚೆ ಬರುತ್ತೆ, ಆ ಸ್ಮೆಲ್ಲು ಬರುತ್ತೆ, ನಿಮ್ಮ ಬಾಡಿಯಲ್ಲಿ ಆ ಸ್ಮೆಲ್ ಬರುತ್ತೆ. ಇಟ್ ಮೀನ್ಸ್ ವಾಟ್? ಇಟ್ ಹ್ಯಾಸ್ ಅಬ್ಸಾರ್ಬ್ಡ್ ಕಂಪ್ಲೀಟ್ಲಿ, ಇಟ್ ಹ್ಯಾಸ್ ಅಬ್ಸಾರ್ಬ್ಡ್ ಆ್ಯಂಡ್ ಡೆಲಿವರಿಂಗ್ ಔಟ್. ಸರಿ. ಆವತ್ತು ಟಾಕ್ಸಿನ್ಸ್ ಎಲ್ಲ ಡಿಟಾಕ್ಸಿಫೈ ಆಗುತ್ತೆ. ಅದು ತಕ್ಷಣ ನಿಮಗೆ ಏನಾಗುತ್ತೆ ಅಂದರೆ ಹಸು ನಿಧಾನವಾಗಿ ಹುಟ್ಟತ್ತೆ. ಕೆಲವ್ರಿಗೂ 1 ಗಂಟೆ 2 ಗಂಟೆಗೆ ಹಸು ಹುಟ್ಟತ್ತೆ. ಬೆಳಗ್ಗೆನಿಂದ ಅವ್ರು ಏನು ತಿನ್ನಲ್ಲ, ಬರೀ ಇದು ಗೀ 30 ml. ಅದಾದಮೇಲೆ ಅವ್ರಿಗೆ ಹಸು ಹುಟ್ಟೋದೇ ಏನು 2 ಗಂಟೆ ಆಗ್ಬೋದು, 3 ಗಂಟೆ ಆಗ್ಬೋದು. ಇದು ಮಧ್ಯದಲ್ಲಿ ಅವ್ರಿಗೂ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ, ಇರಿಟಬಲ್ ಬೌಲ್ ಸಿಂಡ್ರೋಮ್லாம் ಕ್ಲಿಯರ್ ಆಗಿ ಅವ್ರಿಗೂ ಕಾನ್ಸ್ಟಿಪೇಷನ್ ಇಶ್ಯೂಸ್லாம் ಸ್ಟಾಪ್ ಆಗಿ ಕ್ಲಿಯರ್ ಆಗುತ್ತೆ. ಆ ಕ್ಲಿಯರ್ ಆಗೋ ಟೈಮ್ ಅದರನ್ನೇ ವಿರೇಚನ ಅಂಟು ಸಂಸ್ಕೃತದಲ್ಲಿ ಹೇಳ್ತೀವಿ. ಆಯುರ್ವೇದ ಪದ್ಧತಿ ಮೀನ್ಸ್ ಕ್ಲೀನ್ಸಿಂಗ್ ಆಫ್ ಯುವರ್ ಬೌಲ್ಸ್. Wake up to fresh ideas. Repose. ಇದು ಎಷ್ಟು ದಿವಸಕ್ಕೆ ಒಂದ್ಸತಿ ಮಾಡಬೇಕು? ಯಾರು ಮಾಡಬೇಕು? ಯಾಕೆ ಮಾಡಬೇಕು? ಇದು ಓನ್ಲಿ 8 days. 8 ಡೇಸಲ್ಲಿ ನಿಮಗೂ ಪೂರ್ತಿ ಕ್ಲಾಸಿಕಲ್ ವಿರೇಚನ ಅಂದರೆ 14 ಡೇಸು. ಈಗ ಯಾರಿಗೂ ಅಷ್ಟು ಟೈಮ್ ಇಲ್ಲ, ಅದನ್ನಿಂದ 8 ಡೇಸ್ ಮಾಡ್ತಾರೆ. ಈ ವಿರೇಚನದಲ್ಲಿ ಏನಂದರೆ ಫಸ್ಟ್ 2 ಡೇಸ್ ನಿಮಗೂ ಟ್ಯಾಬ್ಲೆಟ್ ಕೊಡ್ತಾರೆ. ಟ್ಯಾಬ್ಲೆಟ್ ಕೊಟ್ಟ ಮೇಲೆ ನಿಮಗೂ ಹಸು ತುಂಬ ಆಗಬೇಕು, ಅಗ್ನಿತತ್ವ ನಿಮ್ಮಲ್ಲಿ ಜಾಸ್ತಿ ಆಗಬೇಕು ಅಂಟು ಆಯುರ್ವೇದ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಅದು ಕೊಟ್ಟಿನ ಮೇಲೆ ನಿಮಗೂ ಈ ಗೀ ಪ್ರಾಸೆಸಿಂಗ್ ಶುರು ಮಾಡಿಸ್ತಾರೆ 3rd ಡೇನಿಂದು. ಸೊ ಆ ಗೀ ಪ್ರಾಸೆಸಿಂಗ್ ಆದಮೇಲೆ ಪೌಡರ್ ಮಸಾಜ್ ಮಾಡೋದು. ಪೌಡರ್ ಮಸಾಜ್ ಅಂದರೆ ಏನು ಸರ್? ಅದು ಹೆರ್ಬಲ್ ಪೌಡರ್. ಒಬೆಸಿಟಿ ಇದ್ದರೆ ಅದು ಪೌಡರ್ ಮಸಾಜ್ ಮಾಡ್ತಾರೆ. ಆ ಪೌಡರ್ ಮಸಾಜ್ ಡಿಫ್ರೆಂಟ್ ಪೌಡರ್ಸ್ ಇದೆ, ಡಿಫ್ರೆಂಟ್ ಹೆರ್ಬ್ಸ್ ಇದೆ. ಒಬ್ಬರೊಬ್ರಿಗೂ ಒಂದೊಂದು ಲೆವೆಲಲ್ಲಿ ಈಗ ಯಾವ ಥರ ಇಂಗ್ಲೀಷ್ ಮೆಡಿಸನಲ್ಲಿ ಒಬ್ರಿಗೂ ಇದು ಇಷ್ಟೇ ಕೊಡಬೇಕು, ಒಬ್ರಿಗೆ ಅದೇ ಕೊಡಬೇಕು ಅಂಟು ಇದು ಡೋಸೇಜಸ್ಸು. ಅದೇ ಪ್ರಕಾರ ಒಬ್ಬರು ವೆಯ್ಟ್ ಮೇಲೆ, ಬಾಡಿ ವೆಯ್ಟ್ ಮೇಲೆ ಏನು ಕೊಡಬೇಕೋ ಅದು ಕೊಡ್ತಾರೆ, ಆಯಿತಾ. ಸೊ ಆವತ್ತು ನಾವು ಮಾಡೋ ಪೌಡರ್ ಮಸಾಜದಲ್ಲಿ ಎಲ್ಲ ಪೌಡರ್ ಮಸಾಜು ಬೇಕು ಅಂತ ಅವಶ್ಯಕತೆ ಇಲ್ಲ. ನಾನು ಇನ್ನೂ ಸಿಂಪ್ಲಿಫೈಡ್ ಮಾಡಿದ್ದೀನಿ. ನಮ್ಮ ಇದರಲ್ಲಿ ನಾವು ಯಾವ ಮರ್ಮಾಕು ನಾನು ಬರ್ತೀನಿ, ಬರೋದಕ್ಕೆ ಮುಂಚೆ ಹೇಳ್ತೀನಿ. ನಮ್ಮ ಮಸಾಜಲ್ಲಿ ನೀವು ನೋಡಿದರೆ ನಾನು ಈ ಪರ್ಟಿಕ್ಯುಲರ್ ಆಯಿಲ್ ಬೇಕು ಅದು ಕೇಳಲ್ಲ. ಮೀನ್ಸ್ ಈಗ ಪಿಂಡ ತೈಲ ಇದೆ, ನಾರಾಯಣ ತೈಲ ಇದೆ, ಮಹಾನಾರಾಯಣ ತೈಲ ಇದೆ, ಮಹಾವಿಷಗರ್ಭ ತೈಲ ಇದೆ, ಈ ಥರ ಸುಮಾರು ಎಷ್ಟೋ ತೈಲಗಳು ಮಾಡಿದ್ದಾರೆ. ಇದು ಎಲ್ಲ ಸೇರಿನೂ ಮಾಡಿದ್ದಾರೆ. ಸಂಘಪುಷ್ಪಿ ತೈಲನೂ ಸೇರಿ ಮಾಡಿದ್ದಾರೆ, ಬ್ರಹ್ಮಿ ತೈಲನೂ ಮಾಡಿದ್ದಾರೆ, ಬ್ರಹ್ಮಿ ಪೌಡರು ಮಾಡಿದ್ದಾರೆ. ಈ ಥರ ಎಷ್ಟು ಪೌಡರ್ಗಳು ಎಷ್ಟು ಇದೋ ಇದೆಲ್ಲ ನನಗೆ ಅವಶ್ಯಕತೆ ಇಲ್ಲ. ಒಬ್ಬರಿಗೆ ಈಗ ಬೆಣ್ಣೋವು ಇದೆ, ಡಾಕ್ಟರ್ ಹೇಳಿದ್ದಾರೆ ನೀನು ನಡ್ಕೊಂಡು ಹೋಗೋದಕ್ಕಾಗಲ್ಲ, ಯು ಹ್ಯಾವ್ ಟು ಅಂಡರ್ಗೋ ದಿ ಸರ್ಜರಿ. ಅವಶ್ಯಕತೆ ಇಲ್ಲ, ಜಸ್ಟ್ ಯು ಬಿ ವಿತ್ ಮೀ ಫಾರ್ 5 days, 5 ದಿನ ಸಾಕು.
ನಾನು ನಿಮ್ಮದು ಸ್ಪೈನ್ ಪೂರ್ತಿ ಸೆಟ್ ಮಾಡಿಸ್ತೀನಿ. ಅದರಲ್ಲಿ ಸ್ಪೈನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಏನಿರುತ್ತೆ, ಮೇಯ್ನಾಗಿ ಏನಿರುತ್ತೆ, ಒಂದು ಕಂಪ್ರೆಷನ್, ನರ್ವ್ ಕಂಪ್ರೆಷನ್, ಡಿಸ್ಕ್ ಬಲ್ಜ್, ಡಿಫ್ಯೂಸ್, ಡಿಸ್ಫ್ಯೂಸ್, ಡಿಸ್ಲೊಕೇಶನ್. ಇದು ಬಿಟ್ಟರೆ ಇದರಲ್ಲಿ ಏನಿಲ್ಲ. ಇದು ಕೈನಿಂದ ನಾವು ಸೆಟ್ ಮಾಡಿಸ್ತೀವಿ. ಹೇಗೆ? ಅದಕ್ಕೂ ಆ ಡಿಸ್ಕು ಫಸ್ಟ್ ನಿಮಗೂ ಗೊತ್ತೇ ಇರಬೇಕು ನಮ್ಮ ಸ್ಪೈನಲ್ಲಿ ಎಷ್ಟು ಕಾಲಮ್ಸ್ ಇದೆ ಉಂಟು. ಈಗ ಸರ್ವೈಕಲ್ ಅಂದರೆ 6 ಕಾಲಮ್ಸ್ ಇದೆ, ಮೇಜರ್. 7th ಒಂದು ಕಾಲಮ್, ಇಟ್ ಈಸ್ ಎ ಕನೆಕ್ಟಿಂಗ್ ಪಾಯಿಂಟ್ ಬಿಟ್ವೀನ್ ಥೊರಾಸಿಕ್ 1 ಆ್ಯಂಡ್ ಸರ್ವೈಕಲ್ 6. ಅದನ್ನು C70 ಇವರು ಹೇಳ್ತಾರೆ. ಆ ಥೊರಾಸಿಕ್ 1 ಅಂದರೆ ಇಲ್ಲಿಂದ ಡಾರ್ಸಲ್ ಭಾಗದಲ್ಲಿ ನೀವು ನೋಡಿದರೆ ಫಸ್ಟ್ ಪಾಯಿಂಟ್ ಬರುತ್ತೆ. ಇದೆಲ್ಲ ನಾನು ನಿಮಗೂ ಇಮೇಜಸ್ ಕಳಿಸ್ತೀನಿ, ಆ ಇಮೇಜಸ್ ನೋಡ್ಕೋಬೋದು ಅದು ಯಾವ ಥರ ಇದೆ ಅಂತ. ಇಲ್ಲ ಗೂಗಲಲ್ಲಿ ನೀವು ನೋಡ್ಬೋದು, ಎಡಿಟರ್ಸ್ ಹಾಕ್ತಾರೆ. ಸೊ ಆವತ್ತು ಕಂಪ್ರೆಷನ್ ಅಂದರೆ ನಿಮಗೂ ಡಿಸ್ಕ್ ಒಂದು ನರ ಹೋಗ್ತಾ ಇರುತ್ತದೆ, ಮಧ್ಯದಲ್ಲಿ ಒಂದು ಕಾಲಮ್ ಇದೆ ಅಂದ್ಕೊಳ್ಳಿ, ಇದು ಡಿಸ್ಕ್ ಕಾಲಮ್ ಅಂದ್ಕೊಳ್ಳಿ. ಇದು ಒಳಗಡೆ ನರ ಈ ಥರ ಹೋಗುತ್ತೆ. ನೀ ಸ್ಟ್ರೈಟಾಗಿದ್ದರೆ ಸ್ಟ್ರೈಟ್ ಇರುತ್ತೆ, ನೀ ಸ್ವಲ್ಪ ಬಗ್ಗಿದ್ರೆ ಇದು ಸ್ವಲ್ಪ ಬೆಂಡ್ ಆಗುತ್ತೆ. ಓಹೋ. ಬೆಂಡ್ ಆಗೋ ಟೈಮಲ್ಲಿ ಈ ಡಿಸ್ಕು ಕೆಲವ್ರಿಗೂ 3 mm 4 mm ಇಷ್ಟೇ ಡಿಫ್ರೆನ್ಸ್ ಇರೋದು. ದಪ್ಪವಾಗಿರೋರ್ಗೂ 4 mm ಇರುತ್ತೆ, ಕೆಲವ್ರಿಗೂ 3 mm ಇರುತ್ತೆ. ಅದು ಸ್ವಲ್ಪ ಕಡಿಮೆ ಆಗಿಬಿಟ್ರೆ ಈ ಮೇಲ್ಕಡೆ ಇರೋ ನರ್ವ್ ಇದೆ ಅಲ್ವಾ, ಅದು ಏನು ಮಾಡುತ್ತೆ, ಕೆಳಗಡೆ ಇರೋ ಡಿಸ್ಕ್ ಮೇಲೆ ಪ್ರೆಷರ್ ಕೊಡುತ್ತೆ. ಅದರಿಂದ ಹುಟ್ಟೋದೇ ನೋವು. ಆಯಿತಾ? ಅದನ್ನೇ ಹೇಳ್ತಾರೆ ಬೆಂಡ್ ನೋವುಂಟು. ಅದು ಕಾರಣ ಏನುಂಟು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇದು ಈಗ MRI ಮಾಡಿದರೆ ಇಲ್ಲ ಒಂದು CT ಸ್ಕ್ಯಾನ್ ಮಾಡಿದರೆ ಅದರಲ್ಲಿ ಏನು ಮಾಡ್ತಾರೆ, ಇಷ್ಟೇ ರಿಪೋರ್ಟ್ ಕೊಡ್ತಾರೆ ಇಂಪ್ರೆಷನ್ಸಲ್ಲಿ. L4 L5 ಡಿಸ್ಬಲ್ಜ್ ಡಿಫ್ಯೂಸ್, L5S1 ಡಿಸ್ಲೊಕೇಟೆಡ್ ಡಿಫ್ಯೂಸ್ ಬಲ್ಜ್, ಸರ್ವೈಕಲ್ ಅಂದರೆ ನರ್ವ್ ಕಂಪ್ರೆಷನ್ಸ್, ಇಷ್ಟೇ ಕೊಡ್ತಾರೆ. ಸರಿ, ಕೊಟ್ಟಾಯಿತು. ಇದಕ್ಕೆ ಉಪಾಯ ಏನು? ಆಪ್ರೇಷನಾ? ಯಾಕೆ ಆಪ್ರೇಷನ್ ಮಾಡಬೇಕು? ಈಗ ಚಿಕ್ಕ ವಯಸ್ಸಲ್ಲಿ ನೀವು ನೋಡಿದರೆ ಒಂದು 30-40 ಇಯರ್ಸ್ ಬಿಫೋರ್ ಪ್ರತಿ ಒಂದು ವಾರದಲ್ಲಿ ಒಂದಿನ, ಗರ್ಲ್ಸ್ ಅಂದರೆ ಶುಕ್ರವಾರ, ಬಾಯ್ಸ್ ಅಂದರೆ ಶನಿವಾರ ಇಲ್ಲ ಅಂದರೆ ಭಾನುವಾರ, ಸರಿ, ಆವತ್ತು ಎಣ್ಣೆ ಸ್ನಾನ ಮಾಡಿಸ್ತಾರೆ. ನೋಡಿದ್ದೀರಾ? ಆ ಕಾಲದಲ್ಲಿ ಮುತ್ತೈದೆಗಳು ಎಷ್ಟು ಜನ ಇದ್ದಿದ್ದಾರೋ ಅವರು ಮಂಗಳವಾರ ಶುಕ್ರವಾರ ಎಣ್ಣೆ ಸ್ನಾನ ಮಾಡೋದು. ಇದು ಏನು? ಲೂಬ್ರಿಕೇಷನ್ಸ್. ಯಾವತ್ತು ನಮಗೂ ಲೂಬ್ರಿಕೇಷನ್ಸ್ ಕಡಿಮೆ ಆಗುತ್ತೋ ಆ ಆಯಿಲೇ ನಮ್ಮ ತಲೆನಿಂದ ಹೋಗಿ ಪೂರ್ತಿ ಮೈಗೂ ಅದು ಲೂಬ್ರಿಕೇಟ್ ಆಗುತ್ತೆ. ಅದಕ್ಕೆ ಅಷ್ಟು ಎಣ್ಣೆ ಇಡ್ತಾರೆ. ಎಣ್ಣೆ ಇಟ್ಬಿಟ್ಟು ಶೀಕಾಕಾಯಿ ಪೌಡರ್ನಿಂದ ಅದು ತೆಗಿತಾ ಇದ್ರು. ಸೊ ಎಣ್ಣೆ ನಿಜವಾಗ್ಲೂ ದೇಹ ಹಿರ್ಕೊಳ್ಳತ್ತ, ಮೇಲಿಂದ ಹಾಕಿದ್ರೆ ಹೋಗತ್ತದು. ಹಾಂ, ಖಂಡಿತ. ಇದೆಲ್ಲ ಎಲ್ಲೆಲ್ಲ ಪೋರ್ಸ್ ಇದೋ ಆ ಪೋರ್ಸ್ನಿಂದ ಅಬ್ಸರ್ವ್ ಆಗೋದು, ಪೆನಿಟ್ರೇಟ್ ಆಗೋದು. ಅದಕ್ಕೆ ಎಣ್ಣೆ ಸ್ನಾನ ಮಾಡ್ತಾ ಇದ್ದೀವಿ. ಎಣ್ಣೆ ಸ್ನಾನ ಮಾಡೋದು ಇದೆಲ್ಲ ನಾವು ಬಿಟ್ಟಿದ್ವಿ. ಈಗ ಫ್ಯಾಷನ್ ಬಂತು, ಶಾಂಪು ಹಾಕಿ ಲೂಸ್ ಆಗಿ ಬಿಟ್ಬಿಡ್ತೀವಿ. ಬಾಡಿ ವಾಶ್ ಸ್ಕ್ರಬ್ಸ್ ಅನ್ಕೊಂಡು. ಆವತ್ತು ಏನು ಮಾಡೋದು ಆ ಕಾಲದಲ್ಲಿ, ಇದರಲ್ಲಿ ಹೋಗಿ ಓಷನಲ್ಲಿ ಹೋಗಿ ಆ ಸ್ಯಾಂಡ್ ತಗೊಂಡು, ಆ ಸ್ಯಾಂಡ್ ಈಗನ್ನು ತಗೊಳ್ಳಿ, ತಲೆ ಮೇಲೆ ಹಾಕಿ ಶ್ಯಾಂಪೂ ಥರ ನಿಮಗೂ ಫೋಮ್ ಬರುತ್ತೆ. ಸೀರಿಯಸ್ಲಿ ಸಾಫ್ಟ್ ಆಗಿರುತ್ತೆ ಕೂದಲು. ಸಿಮಿಲರ್ಲಿ ಬಾಡಿಯಲ್ಲಿ ಹಾಕಿ ರ್ಯಾಷಸ್ ಏನಾವುದಿದೆ ಅದೆಲ್ಲ ಹೋಗ್ಬಿಡುತ್ತೆ. ಸೊ ಇದೆಲ್ಲ ಪದ್ಧತಿ ಎಲ್ಲ ಬಿಟ್ಟಿರೋದನಿಂದೇ ಇದು ರಿವೈವಲ್ ಮಾಡೋದಕ್ಕೂ ಶುರು ಆಗಿದ್ದಾರೆ ಈಗ. ಕಾರಣ ಏನು? ಪೋಸ್ಟ್ ಪ್ಯಾಂಡಮಿಕ್ ಎಲ್ಲರಿಗೂ ಗೊತ್ತಾಯಿತು ಆಯುರ್ವೇದನೇ ಒಳ್ಳೆ ಒಂದು ಇದು ಮಾರ್ಗ ನಮಗೂ. ಈ ಪೋಸ್ಟ್ ಪ್ಯಾಂಡಮಿಕ್ಕಲ್ಲಿ ಎಲ್ಲ ಕೆಮಿಕಲ್ಸು ಹೊಟ್ಟೆಯಲ್ಲಿ ಹೋಗಿ 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 ನಮಗೂ ಈಗ ಸೈಡ್ ಎಫೆಕ್ಟ್ಸ್ ಬಂದಿದೆ. ಆಯಿತಾ? ಅದರಿಂದ ನಾವು ಈ ಥರ ಒಂದು ಸ್ಪೈನ್ನು ನಾವು ಸರಿಪಡಿಸ್ತಾ ಇದ್ವಿ ಕೈನಿಂದ. ಇಲ್ಲಿ ಒಂದು ಚಿಕ್ಕ ಸಬ್ ಕ್ವೆಶನ್. ನೀವು ಆಯಿಲ್ ಮಸಾಜ್ ಬಗ್ಗೆ ಹೇಳಿದ್ರಲ್ಲ, ಎಣ್ಣೆ ಸ್ನಾನ, ಅದಕ್ಕೇನಾದ್ರು ಪರ್ಟಿಕ್ಯುಲರ್ ಆಯಿಲ್ ಅಂತ ಇರುತ್ತಾ ಸರ್? ಈಗ ಕ್ಯಾಸ್ಟ್ರಾಲು, ಈಗ ಒಂದು ಟೈಮಲ್ಲಿ ಎಲ್ಲ ಆಯಿಲ್ ಸಿಗೋದು, ಆಯಿತಾ? ಆ ಕಾಲ ಹೋಯಿತು. ಈಗ ಏನಂದರೆ ಆಯಿಲ್ ಸಿಗೋದೇ ಕಷ್ಟ ಇದೆ, ಮೂಲಿಗೆಗಳು ಸಿಗೋದೇ ಕಷ್ಟ ಇದೆ. ಕ್ಯಾಸ್ಟ್ರ್ ಆಯಿಲ್ ಬಿಡಿ, ನಾರ್ಮಲ್ ಆಯಿಲ್ಸ್ ನಿಮಗೆ ಏನೇನಿದೋ, ಕ್ಯಾಸ್ಟ್ರ್ ಆಯಿಲ್ ಆಗಲಿ, ಇಲ್ಲಾಂದರೆ ಸನ್ಫ್ಲವರ್ ಆಯಿಲ್ ಆಗಲಿ, ಜಿಂಜ್ಲಿ ಆಯಿಲ್ ಆಗಲಿ, ಈ ಮಸ್ಟರ್ಡ್ ಆಯಿಲ್ ಆಗಲಿ, ಇದೆಲ್ಲ ನಿಮಗೂ ಸಿಗುತ್ತೆ. ಮೆಡಿಕೇಟೆಡಲ್ಲಿ ತುಂಬ ಡಿಫ್ರೆಂಟ್ ಹೆರ್ಬ್ಸ್ ಇದೆ. ಎಲ್ಲ ಹೆರ್ಬ್ಸು ನಿಮ್ಗೆ ಸಿಗಲ್ಲ. ದೆರ್ ಆರ್ ಮೋರ್ ದೆನ್ ಥೌಸಂಡ್ಸ್ ಆಫ್ ಹೆರ್ಬ್ಸ್. ಎಲ್ಲ ಹೆರ್ಬ್ಸು ಎಲ್ಲ ಕಡೆ ಸಿಗಲ್ಲ.
ಆ ಥರ ಇದ್ದರೆ ನೀವು ಎಲ್ಲಿಂದ ಆ ಎಣ್ಣೆಗಳೆಲ್ಲ ತರಿಸೋಕ್ಕಾಗತ್ತೆ. ಎಲ್ಲರೂ ಹೇಳಿಬಿಡ್ತಾರೆ, 108 ಮೂಲಿಕೆಗಳು ಹಾಕಿದ್ದು ನಾವು ಶುರು ಮಾಡಿದ್ವಿ ಈ ಪ್ರಾಡಕ್ಟ್ನು ಅಂತ ಹೇಳ್ತಾರೆ. ಸತ್ಯವಾಗಿ ನೋಡಿದರೆ ಇದೆಲ್ಲ ಫಾರ್ಮಾ ಡಾಮಿನೆನ್ಸೇ. ಎಲ್ಲರನ್ನೂ ಮುಟ್ಟಾಳಾಕೋದು, ಅದು ಬಿಡಬೇಕು. ಸೊ ಹೌ ಟು ಡಿಫ್ರೆನ್ಶಿಯೇಟ್ ಫಸ್ಟ್ಲಿ? ಈಗ ನಾನು ಎಲ್ಲಿಂದ ನಾನು ಸೇಫ್ ಆಯಿಲ್ಸನ್ನು ಕೊಂಡ್ಕೋಬೇಕು, ಆಯುರ್ವೇದ ಆಯಿಲ್ಸು? ಸೇಫ್ ಆಯಿಲ್ಸ್ ನೀ ಎಲ್ಲಿ ಬೇಡ, ನೀ ಏನಾದರೂ 1-2 ಪ್ರಾಡಕ್ಟ್ ತೊಗೊಂಡ್ರೆ ಸಾಕು. ಉದಾಹರಣೆಗೆ ಜಿಂಜಲಿ ಆಯಿಲ್ ನಿಮ್ಮ ಮನೆಯಲ್ಲೇ ಸಿಗ್ತಾ ಇದೆ, ಆಯಿತಾ? ಇಲ್ಲಾಂದರೆ ಮಸ್ಟರ್ಡ್ ಆಯಿಲ್ ನಿಮ್ಮ ಮನೆಯಲ್ಲೇ ಸಿಗ್ತಾ ಇದೆ, ಅದೇ ಸಾಕು. ಹಾಂ, ಕಾರಣ ಏನು? ಪ್ರತಿದಿನ ಊಟದಲ್ಲಿ ಅದೇ ಮಾಡ್ತಾಯಿದ್ದಾರೆ. ಸನ್ಫ್ಲವರ್ ಆಯಿಲ್ ಬೇಡ, ಅದು ಹಾರ್ಟ್ ಅಟ್ಯಾಕ್ ಕೊಡುತ್ತೆ. ಯಾವುದೇ ರಿಫೈನ್ಡ್ ಆಯಿಲ್ ಇದೋ ಅದು ಬೇಡ. ಕೋಲ್ಡ್ ಪ್ರೆಸ್ ಆಯಿಲ್ ಏನಿದೋ ಅದು ಉಪಯೋಗ ಮಾಡಿ ಮನೆಯಲ್ಲಿ. ಕೋಲ್ಡ್ ಪ್ರೆಸ್, ಅದಕ್ಕೂ ಒಂದು ಉದಾಹರಣೆ ಕೊಡೋದಂದ್ರೆ ಹಳೆಗಾಲದಲ್ಲಿ ಗಾಣದ ಎಣ್ಣೆ ಅಂತ ಮಾಡ್ತಾ ಇದಾರೆ, ಅದೇ ಸೇಮ್ ಅಂಗಡಿಗಳಲ್ಲಿದೆ. ಸೊ ನಮ್ಮ ಮನೇಲಿ ಆಕ್ಚುಲಿ ಇವೆಲ್ಲ ಥಿಯರಿ ಬಂದ್ಮೇಲೆ ಸನ್ಫ್ಲವರ್ ಆಯಿಲೇ ಇಲ್ಲ ಸರ್, ಬರೀ ಕೋಕೋನಟ್ ಆಯಿಲು, ಆಲಿವ್ ಆಯಿಲು, ಗ್ರೌಂಡ್ ನಟ್ ಆಯಿಲ್ ಎಷ್ಟು ತಗೊಂಡ್ರೆ ಸಾಕು. ನಿಮ್ಗೆ ಬಾದಾಮ್ ಸಿಗ್ತಾ ಇದೆ, ತುಪ್ಪದಲ್ಲೂ ವಿ ಆರ್ ಮೇಕಿಂಗ್ ಅಡುಗೆ, ತುಪ್ಪ ಮಾಡ್ಬೋದು. ಆ ತುಪ್ಪ ಯಾವ ಥರ ಇರಬೇಕು ಅಂದರೆ, ಯಾವ ಹಸುಗಳು ಪ್ಲಾಸ್ಟಿಕ್ ಅದೆಲ್ಲ ತಿಂತಾ ಇಲ್ಲವೋ, ಪೇಪರೆಲ್ಲ ತಿಂತಾ ಇಲ್ಲವೋ ಅದ್ರ ಮೇಲೆ ಕಲಿ ಮಾಡಬೇಕು, ಅದು ಶುದ್ಧವಾಗಿ ಇರಬೇಕು. ಅದು ಹೇಗೆ ಸರ್ ಗೊತ್ತಾಗತ್ತೆ ನಮಗೆ? ಅದಕ್ಕೆ ನಾವೇ ಬಳಸಬೇಕು. ನಾವೇ ಮನೆಯಿಂದಲೇ ಬೆಣ್ಣೆ ಮಾಡಿ ತುಪ್ಪ ಮಾಡೋದೇ ಬೆಟರು. ಈಗ ಹಾಲ್ ಮೇಲೇನೂ ಅದೇ ಸಮಸ್ಯೆ ಆಗಿದೆ. ಸಿಂಥೆಟಿಕಾ ಎಲ್ಲ ಒರಿಜಿನಲ್ ಹಾಲ ಯಾರಿಗೆ ಗೊತ್ತಾಗತ್ತೆ? ಏನು ಸರ್ ಇದು? ಸೊ ಇದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮದು ಇದು ಹಾಸ್ಪಿಟಲಲ್ಲಿ ನಮ್ಮ ಹತ್ರ ಒಂದು 25 ಹಸುಗಳು ಇದೆ. ನಾವು ಇದು ನೋಡ್ತಾ ಇಲ್ಲ ಅದು ನಾಟಿ ಹಸುನ ಇಲ್ಲ ಅಂದರೆ ಫಾರಿನ, ಅದು ಇಲ್ಲ. ನೀ ಕೊಡೋ ರೀತಿಯಲ್ಲಿ ಇದೆ. ಅದಕ್ಕೂ ಒಳ್ಳೆ ಬೂಸ ಕೊಟ್ಟರೆ, ಒಳ್ಳೆ ತಿಂಡಿ ಕೊಟ್ಟರೆ ಅದು ಒಳ್ಳೆ ಇದು ನಿಮಗೂ ಹಾಲು ಕೊಡುತ್ತೆ. ಅದಕ್ಕೂ ಡೀನ್ನು ನಾವು ಚೇಂಜ್ ಮಾಡಬೇಕು. ಈಗ ಎಲ್ಲರೂ ಡೀನ್ ಮೀನ್ಸ್ ಡಿ ಎನ್ ಎನ ಚೇಂಜ್ ಮಾಡಬೇಕು. ಡಿ ಎನ್ ಎ ಚೇಂಜ್ ಮಾಡಬೇಕು ಅಂದರೆ ನೀವು ಏನು ಮಾಡಬೇಕು? ನಿಮ್ಮ ಇದು ಅಗ್ರಿಕಲ್ಚರಲ್ ಕಲ್ಟಿವೇಷನ್ ಚೆನ್ನಾಗಿರಬೇಕು. ಈಗ ಅದಕ್ಕೂ ಗ್ರೀನ್ ಬೂಸ ಕೊಡ್ತಾ ಇದ್ದೀರಾ ಫ್ರೆಶ್, ಆ ಥರ ಇದ್ದರೆ ಈಗ ಇದು ರಾಗಿದು ಹಾಕ್ತಾಯಿದ್ದಾರೆ. ಮೋಸ್ಟ್ಲಿ ಕರ್ನಾಟಕದಲ್ಲಿ ನೋಡಿದರೆ ರಾಗಿ ಹಾಕ್ತಾಯಿದ್ದಾರೆ. ಆ ರಾಗಿ ಬೂಸ ನೀವು ಆಗಬೇಕು ಅಂದರೆ ಆ ರಾಗಿ ತುಂಬ ಇದು ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಇದೆಲ್ಲ ಯೂಸ್ ಮಾಡೋದು ಬಿಟ್ಟು ಗೊಬ್ಬರನೇ ಯೂಸ್ ಮಾಡಿ ಆ ಗೊಬ್ಬರನಿಂದ ಬಳಸಬೇಕು. ಆ ಫಾರ್ಮಿಂಗ್ ಯಾವ ಥರ ಇರಬೇಕು, ಗೊಬ್ಬರನಿಂದ ಬಳಸಬೇಕು. ಆ ಥರ ನೀವು ಮಾಡಿದರೆ ಅಗ್ರಿಕಲ್ಚರ್ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಅದಕ್ಕೂ ಪೆಸ್ಟಿಸೈಡ್ಸ್ ತುಂಬ ಇರಲ್ಲ, ಆಯಿತಾ? ಅದರ್ನಿಂದ ನೀವು ಬಳಸಿ ಆ ಹಸುಗಳಿಗೆ ಕೊಟ್ಟರೆ ಅದು ಚೆನ್ನಾಗಿ ತಿಂದು ಅದು ಒಳ್ಳೆ ಹಾಲು ಕೊಡುತ್ತೆ. ಅದು ತುಂಬ ವಾಕ್ ಮಾಡಬೇಕು. ನಮಗೆ ಯಾವ ಥರ ಫಿಸಿಕಲ್ ಎಕ್ಸಸೈಸ್ ಬೇಕೋ ಹಸುಗೂ ಇರಬೇಕು. ಈಗ ಹಸುಗಳು ಎಲ್ಲ ಒಂದು ಕಡೆ ಕಟ್ಬಿಟ್ಟು ಸಂಪಾದನೆ ಮಾಡ್ತಾಯಿದ್ದಾರೆ, ಅದು ತಪ್ಪು. ಅದರಲ್ಲೇ ಹಳ್ಳಿ ಅವ್ರನ್ನ ನೀವು ನೋಡಿದರೆ ಒಂದು 3-4 ಕಿಲೋಮೀಟರ್ ಅದು ಹಸು ನಡ್ಕೊಂಡು ಹೋಗುತ್ತೆ, ಅದು ಹೆಲ್ದಿಯಾಗಿ ಇರುತ್ತೆ. ನಮ್ಮ ಹತ್ರ ಬಂದು ಹಸುಗಳು ನೋಡಿ ತುಂಬ ಹೆಲ್ದಿಯಾಗಿದೆ. ಆ ಹಾಲೇ ಎಲ್ಲ ಮಕ್ಕಳಿಗೆ ಕೊಡ್ತಾಯಿದ್ದೀವಿ. ಯಾರಿಗೆ ಕೊಡ್ತಾಯಿದ್ದೀವಿ? ಬುದ್ಧಿಮಾನ್ಯ ಮಕ್ಕಳಿಗೂ ನಾವು ಕೊಡ್ತಾಯಿದ್ದೀವಿ. ನಮ್ಮ ಹತ್ರ ಬುದ್ಧಿಮಾನ್ಯ ಮಕ್ಕಳು ಇದ್ದಾರೆ, ಅವ್ರಿಗೂ ಮಕ್ಕಳಿಗೂ ಅದೇ ಹಾಲು ಕೊಡ್ತಾಯಿದ್ದೀವಿ. ಕಾಲೇಜಲ್ಲಿ ನಮ್ಮ ಹತ್ರ ಎಲ್ಲ ಮಕ್ಕಳು ಓದ್ತಾ ಇದ್ದಾರೆ, ಅದೇ ಹಾಲು ಅಲ್ಲಿ ಹೋಗುತ್ತೆ, ಅದರಿಂದ ಗೀ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ದೀವಿ. ಸೊ ಶುದ್ಧವಾಗಿ ಇರಬೇಕು.